ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗ್ ಏನಪ್ಪ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ರೆಡಿಯಾಗಿ ಕೂತಿದ್ದೀನಿ. ಸೊ ಸರು ರೆಡಿಯಾಗಿದ್ದಾರೆ. ಸೊ ಇವಾಗ ಆಟೋ ಬಂತು, ಹೊರಡ್ತಾ ಇದ್ದೀವಿ. ನಾನು ಅಮ್ಮ ಮತ್ತು ನನ್ನ ಫ್ರೆಂಡ್ ಒಬ್ಬರು ಹೋಗ್ತಾ ಇದ್ದೀವಿ. ಸೊ ಅಂಬಿಕಾ ಆಲ್ರೆಡಿ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಸೊ ಪೂಜೆ ಎಲ್ಲ ಮಾಡಿಸಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ನಾವು ಇವಾಗ ಹೊರಟಿದ್ದೀವಿ. ಸರು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಸಿರಿ ಪಾಪುನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಎಷ್ಟು ಖುಷಿ ಆಗ್ತಿದೆ ನಮ್ಮ ಸಿರಿಗೆ. ನೋಡಿ ಅವಳ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಅಪರೂಪಕ್ಕೆ ಈ ಥರ ಹೊರಗಡೆ ಕರ್ಕೊಂಡೋದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ರೀಚ್ ಆದ್ವಿ ಟೆಂಪಲಿಗೆ. ಸೊ ಅಂಬಿಕಾ ಆಲ್ರೆಡಿ ಪ್ರಸಾದ ತಿಂತಾ ಇದ್ದಾರೆ, ಪೂಜೆ ಎಲ್ಲ ಮಾಡಿಸ್ಕೊಂಡು. ಸೊ ಆ ಕ್ಲಿಪ್ಪಿಂಗ್ ತಗೊಳ್ಳಿಕ್ಕೆ ಆಗಿಲ್ಲ. ಸೊ ನೋಡಿ ಎಷ್ಟೊಂದು ಜನ ಇದ್ದಾರೆ. ನಾವು ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ಊಟ ಆದ ತಕ್ಷಣ ನಾವು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇಲ್ಲಾಂದರೆ ಸಿರಿ ಬಿಡೋದಿಲ್ಲ, ಯಾರಾದರೂ ಒಬ್ರು ಎತ್ಕೊಂಡ್ರೆ ಊಟ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಸೊ ಕೂತಿದ್ದೀವಿ ಚೇರ್ ಮೇಲೆ. ಸೊ ನಮ್ಮ ಸಿರಿ ಪಾಪು ನೋಡಿ ಹೆಂಗೆ ಚೇರ್ ಮೇಲೆ ಕೂತಿದ್ದಾರೆ ಒಬ್ಬರೇ. ಸೊ ಕೂತ್ಕೊಂಡು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರಲ್ವ, ಹಾಗೆ ಮಕ್ಕಳು ಕೂಡ ಓಡಾಡ್ತಾ ಇದ್ರು, ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಕೂತಿದ್ದಾಳೆ. ಸೊ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಸೊ ಇವಾಗ ಎಲ್ಲನೂ ಗೊತ್ತಾಗುತ್ತೆ ಅವರಿಗೆ, ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಸೊ ನೋಡಿ ಎಲ್ಲ ಏನೋ ಹೊಸ ಏನೋ ಹೇಳ್ತಾ ಇದ್ದಾಳೆ. ಸೊ ನಮ್ಮ ಸರು ಪಾಪು ಅವ್ರ ಅಜ್ಜಿ ಹತ್ರ ಕೂತಿದ್ದಾರೆ. ಸೊ ಫೈನಲಿ ನಮಗೂ ಪ್ರಸಾದ ಹಾಕ್ಸ್ಕೊಬಂದರು ಅಂಬಿಕಾ ಅವರೆಲ್ಲ ಹೋಗಿ. ಸೊ ಪುಳಿಯೋಗರೆ, ಪಾಯಸ ಮತ್ತು ಪಲ್ಯ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪ್ರಸಾದ ಅಂತಲೇ ಹೇಳ್ಬೋದು. ಸೊ ಸಿರಿ ಪಾಪು ಅಂಬಿಕಾ ಹತ್ರ ಇದ್ದಾಳೆ. ಸೊ ಅಷ್ಟರಲ್ಲಿ ನಾನು ಅಮ್ಮ ಪ್ರಸಾದ ತಿಂದು ಮುಗಿಸಿದ್ದಾಯಿತು. ಸೊ ಇವಾಗ ಒಂದು ಫೋಟೋ ತೆಗಿಯೋಣ ಅಂದ್ಬಿಟ್ಟು ಇಬ್ರು ಎತ್ಕೊಂಡಿದ್ದಾಳೆ. ಸೊ ಇಬ್ಬರು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಂದ್ಬಿಟ್ಟು. ಸೊ ತಿಂದಿದ್ದೆಲ್ಲ ಆಯಿತು. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇವತ್ತಿನ ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.